ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಡ್ರೋನ್ ಕ್ಯಾಮೆರಾ ಇದೆ ಅಂತ ಎಲ್ಲೆಂದರಲ್ಲಿ ಹಾರಿಸಲು ಸಾಧ್ಯವಿಲ್ಲ. ಡ್ರೋನ್ ಹಾರಿಸಲು ಬೇಕಿದೆ ಪರವಾನಗಿ. ಡ್ರೋನ್ ಹಾರಿಸುವ ತರಬೇತಿ ಜೊತೆಗೆ ಪರವಾನಗಿ ನೀಡುವ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಸಂಪರ್ಕಿಸಲು ಸಂಸ್ಥೆ ಮನವಿ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ. ಏಪ್ರಿಲ್ ತಿಂಗಳಿನಲ್ಲಿ ಆಸ್ತಿ ತೆರಿಗೆ ಪಾವತಿಸುವವರಿಗೆ 5% ರಿಯಾಯಿತಿ. ಸದ್ಬಳಕೆ ಮಾಡಿಕೊಳ್ಳಲು ಪೌರಾಯುಕ್ತ ಚಲಪತಿ ನಾಗರಿಕರಿಗೆ ಮನವಿ. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ. 12 ಸ್ಥಾನಗಳಲ್ಲಿ ಶೂನ್ಯ ಸಾಧನೆ ಮಾಡಿದ ಕಾಂಗ್ರೆಸ್ 12ಕ್ಕೆ 12 ಸ್ಥಾನ ಎನ್ಡಿಎ ಮೈತ್ರಿ ಬೆಂಬಲಿಗರ ಪಾಲು. ಆಡಳಿತಾರೂಢ ಕಾಂಗ್ರೆಸ್ಗೆ ಮುಖಭಂಗ. ವಾರ್ತೆಗಳ ವಿವರ. ಸ್ಮಾರ್ಟ್ ಫೋನ್ ಬಂದ ನಂತರ ಸಮಾಜದಲ್ಲಿ ಎಲ್ಲರೂ ಛಾಯಾಗ್ರಾಹಕರೇ ಆಗಿದ್ದಾರೆ. ಈ ನಡುವೆ ಛಾಯಾಗ್ರಹಣಕ್ಕೆ ಬಂದ ಮತ್ತೊಂದು ಸಾಧನವೇ ಡ್ರೋನ್. ಈ ಡ್ರೋನ್ ಕ್ಯಾಮೆರಾವನ್ನು ಯಾರು ಬೇಕಾದರೂ ಪಡೆಯಬಹುದು, ಎಲ್ಲಿ ಬೇಕಾದರೂ ಹಾರಿಸಬಹುದು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಯಾಕೆಂದರೆ ಇದೀಗ ಡ್ರೋನ್ ಹಾರಿಸಲು ಪರವಾನಗಿ ಪಡೆಯಬೇಕಂತೆ. ಇದಕ್ಕೆ ಅಧಿಕೃತ ಸಂಸ್ಥೆಯಿಂದಲೇ ಪರವಾನಗಿ ಪಡೆಯಬೇಕಂತೆ. ಹಾಗಾದರೆ ಏನು ಆ ಡ್ರೋನ್ ಪರವಾನಗಿ? ನೋಡೋಣ ಬನ್ನಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರತಿ ವಿಚಾರಕ್ಕೂ ಡ್ರೋನ್ ಕ್ಯಾಮ್ರಾ ಬಳಕೆ ಅನ್ನೋದು ಸಾಮಾನ್ಯವಾಗಿದೆ. ಆದರೆ ಈ ಡ್ರೋನ್ ಕ್ಯಾಮ್ರಾ ಬಳಸಬೇಕಾದರೆ ಪರವಾನಗಿ ಪಡೆಯಬೇಕು ಎಂಬ ಅರಿವು ನಿಮಗೆ ಇಲ್ಲದಿರಬಹುದು. ಹೌದು, ಡ್ರೋನ್ ಬಳಕೆ ಮಾಡಬೇಕಾದರೆ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕಂತೆ. ಹಾಗಂತ ಕೃಷಿ ಅಭಿ ಡ್ರೋನ್ಸ್ LLP ಸಂಸ್ಥೆ ಹೇಳಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿ ಅಭಿ ಡ್ರೋನ್ಸ್ LLP ಸಂಸ್ಥೆ ಮುಖ್ಯಸ್ಥ, ಡ್ರೋನ್ ಬಳಕೆಗೆ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು. ಆ ಪರವಾನಗಿಯಿಂದ ದೇಶದ ಎಲ್ಲಿಯೇ ಆದರೂ ಡ್ರೋನ್ ಬಳಕೆ ಮಾಡಲು ಅವಕಾಶವಿದೆ ಎಂದರು. ಯಾವುದೇ ಒಂದು ಡ್ರೋನ್ಗೆ ವಿತೌಟ್ RTC ಅಂದರೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ರಿಮೋಟ್ ಪೈಲಟ್ ಲೈಸೆನ್ಸ್ ಇದೆ, ಎಲ್ಲೂ ಕೂಡ ಡ್ರೋನ್ಸ್ನ ಫ್ಲೈ ಮಾಡೋಂಗಿಲ್ಲ. ಇವತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಅಥವಾ ಡ್ರೋನ್ಸು ಅಷ್ಟು ಮಟ್ಟಿಗೆ ಶಕ್ತಿ ಸಾಮರ್ಥ್ಯವಾಗಿ ಅದನ್ನು ಬೆಳೆಸ್ಕೊಂಡು ಹೋಗಿದ್ದಾವೆ. ಅದನ್ನು ಫ್ಲೈ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ RTC ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಅದಕ್ಕೆ ಮ್ಯಾಂಡೇಟ್ರಿ. ನಾವು ಕಾರ್ ಓಡಿಸ್ಲಿಕ್ಕೆ ಯಾವ ಥರ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೋ ಅದೇ ಥರ ಡ್ರೋನ್ ಓಡಿಸ್ಲಿಕ್ಕೆ ಲೈಸೆನ್ಸ್ ಅನ್ನೋದು ಮ್ಯಾಂಡೇಟ್ರಿ. ಆ ಲೈಸೆನ್ಸ್ನ ಎಲ್ಲಿ ಕೊಡ್ತೀವಿ ಅಂತಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಕಡೆಯಿಂದ ಅಪ್ರೂವಲ್ ತಗೊಂಡಿರ್ತಕ್ಕಂಥ ಸಂಸ್ಥೆಗಳಂತ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ RPTO ಅಂತ ಸಂಸ್ಥೆ ಕಡೆಯಿಂದ. ನಾವು ಹೆಂಗೆ ಡ್ರೋನ್ನ ಕಾರು ಮತ್ತು ಬೈಕ್ನ ಡ್ರೈವ್ ಮಾಡಲಿಕ್ಕೆ ಯಾವ ಥರ RTOಗೆ ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊತೀವೋ ಅದೇ ಥರ RTOದಲ್ಲಿ ಲೈಸೆನ್ಸ್ ತೊಗೊಳ್ತೀವೋ ಅದೇ ಥರ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನಲ್ಲಿ ಅಥರೈಸ್ಡ್ ಆರ್ಗನೈಸೇಷನ್ ಆಗಿರೋ ಕಡೆ ಗೌರ್ಮೆಂಟ್ ಹತ್ರ ಲೈಕ್ ಈ ಥರ ಅಥರೈಸೇಷನ್ ಆಗಿರುತ್ತೆ, ಅಥರೈಸೇಷನ್ ಕಾಪಿ ಎಲ್ಲ ಇರುತ್ತೆ. ನಮಗೆ ಯಾವುದೇ ಒಂದು ಸಂಸ್ಥೆಗೆ ಆಗಬೇಕಿದೆ ಇಲ್ಲಿದೆ ಅಲ್ವಾ, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಆಫ್ ಅಥರೈಸೇಷನ್. ಇಲ್ಲಿ ಈ ಅಪ್ರೂವ್ಡ್ ಆಗಿರೋ ಸಂಸ್ಥೆಯಲ್ಲಿ ಮಾತ್ರನೇ ನೀವು ಟ್ರೈನಿಂಗ್ ತಗೊಂಡ್ರೆ ಅಲ್ಲಿ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಆ ಲೈಸೆನ್ಸು ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಆರಿಸ್ಬೋದು. ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದ ಸಂಸ್ಥೆ ಇದಾಗಿದ್ದು, ಈ ಸಂಸ್ಥೆಯಿಂದ ಡ್ರೋನ್ ಬಳಕೆಗೆ ಪರವಾನಗಿ ಮಾತ್ರವಲ್ಲದೆ ಡ್ರೋನ್ ಬಳಕೆ ಮಾಡುವ ವ್ಯಕ್ತಿಯ ಆರೋಗ್ಯ ಸ್ಥಿತಿ ಸೇರಿದಂತೆ ಡ್ರೋನ್ ಹೇಗೆ ಬಳಕೆ ಮಾಡಬೇಕು ಎಂಬ ಬಗ್ಗೆ 5 ದಿನಗಳ ತರಬೇತಿಯನ್ನು ನೀಡಲಾಗುವುದು. ಈ ತರಬೇತಿಯ ನಂತರ ಪರವಾನಗಿ ಮತ್ತು ಆರೋಗ್ಯ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎಂದರು. ಈ ಪರವಾನಗಿಯಲ್ಲಿ 2 ವಿಧಗಳಿದ್ದು, ಸಣ್ಣ ಡ್ರೋನ್ ಬಳಕೆದಾರರು 25,000 ಮತ್ತು ಮಧ್ಯಮ ಡ್ರೋನ್ ಬಳಕೆದಾರರು 35,000 ಪಾವತಿಸಿದರೆ ತರಬೇತಿ ಮತ್ತು ಪರವಾನಗಿ ನೀಡುವುದಾಗಿ ಹೇಳಿದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗಲಿದ್ದು, ಆರಂಭದ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನಗರಸಭೆ ಆಯುಕ್ತ GN ಚಲಪತಿ ಹೇಳಿದರು. ಓಪನ್ ಮಾಡಿ ತೆರವು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಏನು MG ರೋಡ್ ಇರ್ಬೋದು, ಡಬಲ್ ರೋಡ್ ಇರ್ಬೋದು, ನಾವು ತೆರವು ಮಾಡಿದ್ವಿ. ಎಲ್ಲೂ ಸಹ ಯಾರು ಅಡ್ಡಿಪಡಿಸಿಲ್ಲ. ಈಗಾಗಲೇ ರೋಡು ಸಹ ನೀವು ಗಮನಿಸಬಹುದು, ವೈಡನಿಂಗ್ ಆಗಿದೆ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗಲಿದ್ದು, ಆರಂಭದ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನಗರಸಭೆ ಆಯುಕ್ತ GN ಚಲಪತಿ ಹೇಳಿದರು. ನಾಗರಿಕರು ಸುಲಭವಾಗಿ ತೆರಿಗೆ ಪಾವತಿಸಲು ಅನುಕೂಲವಾಗುವಂತೆ ನಗರಸಭೆಯಲ್ಲಿ ಹಾಗೂ ವಿವಿಧ ಭಾಗಗಳಲ್ಲಿ ತೆರಿಗೆ ವಸೂಲಿ ಕೇಂದ್ರಗಳನ್ನು ತೆರೆಯಲಾಗುವುದು. ನಗರಸಭೆ ಕಚೇರಿಯ ಎಲ್ಲ ಬ್ಯಾಂಕ್ ಕೌಂಟರ್ಸ್ ತೆಗೆಯಲಾಗಿದೆ.
ನಾಗರಿಕರು ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲದೆ ಶೀಘ್ರವಾಗಿ ಚಲನ್ ಪಡೆದು ತೆರಿಗೆ ಪಾವತಿಸಬಹುದು ಎಂದರು. ವಾಣಿಜ್ಯ ಮಳಿಗೆಗಳ ತೆರಿಗೆ ಮೌಲ್ಯಮಾಪನವನ್ನು ನಗರಸಭೆಯ ಅಧಿಕಾರಿಗಳು ಕ್ರಾಸ್ ವೆರಿಫಿಕೇಷನ್ ಮಾಡಲಾಗುವುದು. ತೆರಿಗೆಯಲ್ಲಿ ನಿಗದಿಪಡಿಸುವಲ್ಲಿ ವಂಚನೆ ಮೋಸ ಕಂಡುಬಂದಲ್ಲಿ ಕಾನೂನಿನಂತೆ ಕ್ರಮ ಕೈಗೊಂಡು ದುಪ್ಪಟ್ಟು ದಂಡ ವಿಧಿಸಲಾಗುವುದು. ವಿಶೇಷವಾಗಿ ವಾಣಿಜ್ಯ ಮಳಿಗೆಗಳ ತೆರಿಗೆಯನ್ನು ಕಾನೂನಿನಂತೆ ಮೌಲ್ಯಮಾಪನ ಮಾಡಿ ಪಾವತಿಸಬೇಕು ಎಂದು ಮನವಿ ಮಾಡಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಈಗಾಗಲೇ 20 ಹೊಸ ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಶೀಘ್ರದಲ್ಲಿ ಪಂಪ್ ಮತ್ತು ಮೋಟಾರ್ಗಳನ್ನು ಅಳವಡಿಸಲಾಗುವುದು. ಸಮರ್ಪಕವಾಗಿ ನೀರನ್ನು ಒದಗಿಸಲು ಸಾಧ್ಯವಾದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಬೇಕು, ಪೋಲು ಮಾಡಬಾರದು ಎಂದು ಮನವಿ ಮಾಡಿದರು. ನೀವು ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅದೇ ರೀತಿಯಾಗಿ ಟ್ಯಾಕ್ಸ್ ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 months ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನು ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇರ್ತೀವಿ. ಮತ್ತೆ ನಗರಸಭೆಯಲ್ಲೂ ಸಹ ಓಪನ್ ಆಗ್ತದೆ. ಆದಷ್ಟು ಬಂದು ತೆರಿಗೆಯನ್ನ ಪಾವತಿ ಮಾಡಿದ್ರೆ ನಿಮ್ಗೆ 5% ರಿಬೇಟ್ ಸಿಗ್ತದೆ. ಸೊ ಈ ಸೌಲಭ್ಯನ ಎಲ್ಲ ನಗರದ ನಾಗರಿಕರು ಬಳಸ್ಕೋಬೇಕು. ವಾಟರ್ಗೆ ಮತ್ತು SESಗೆ ಮಾತ್ರ ಇರ್ತದೆ. ನಮ್ಮ ಆಫೀಸಲ್ಲೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದ ಡಾಕ್ಟರ್ M. ಸುಧಾಕರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಬ್ಯಾಂಕ್ ಸಹ ನಗರಸಭೆಯಲ್ಲೇ ಓಪನ್ ಮಾಡಿದ್ದೇವೆ. ಯಾರೂ ಸಹ ಬಿಸಿಲಲ್ಲಿ ನಿಂತು ಬ್ಯಾಂಕ್ಗಳು ಅಲಿಯುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಸಹ ನೀವು ತೆರಿಗೆಯನ್ನು ಪಾವತಿ ಮಾಡಬಹುದು. ನಗರದ ದೊಡ್ಡಪೇಟೆ ರಸ್ತೆಯನ್ನು ಅಗಲೀಕರಣಗೊಳಿಸಲು ಮಾರ್ಕ್ ಮಾಡಲಾಗಿದೆ. ರಸ್ತೆಯ ಮಧ್ಯದಿಂದ 2 ಕಡೆ 6 ಮೀಟರ್ಸ್ ಇರುತ್ತದೆ. 2 ರಿಂದ 3 ದಿನಗಳಲ್ಲಿ ರಸ್ತೆಯ ನಿವಾಸಿಗಳ ಸಭೆಯನ್ನು ಕರೆಯಲಾಗುವುದು. ರೈಲ್ವೆ ನಿಲ್ದಾಣ ಮತ್ತು 3-4 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಆ ಭಾಗದ ನಾಗರಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಆಡಳಿತಾಧಿಕಾರಿಗಳ ಆದೇಶದಂತೆ ವಿವಿಧ ಅನುದಾನದಿಂದ 1,000 ದೀಪಗಳನ್ನು ಖರೀದಿಸಿ ನಗರದಾದ್ಯಂತ ಹೊಸ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 4-5 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನಾಗರಿಕರು ಸಹಕರಿಸಬೇಕೆಂದು ಪೌರಾಯುಕ್ತರು ಮನವಿ ಮಾಡಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಓಪನ್ ಮಾಡಿ ತೆರೆದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಏನು MG ರೋಡ್ ಇರ್ಬೋದು, ಡಬಲ್ ರೋಡ್ ಇರ್ಬೋದು. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಎದುರಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎಲ್ಲಾ 12 ನಿರ್ದೇಶಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಆಡಳಿತ ಪಕ್ಷ ಕಾಂಗ್ರೆಸ್ಸಿಗೆ ಒಂದಂಕಿ ಮತಗಳಿಕೆಗೆ ಮಾತ್ರ ಸೀಮಿತವಾಗಿದ್ದಾರೆ. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಎದುರಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದ್ದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎಲ್ಲ 12 ನಿರ್ದೇಶಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಆಡಳಿತ ಪಕ್ಷ ಕಾಂಗ್ರೆಸ್ ಮತಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಕಳೆದ 1 ವಾರದಿಂದ ತೀವ್ರ ಹಣಾಹಣಿ ಸೃಷ್ಟಿಸಿದ್ದ ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವ ಅರಹಳ್ಳಿ ಸೊಸೈಟಿ ಚುನಾವಣೆಯನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಹಾಗೂ ಕಾಂಗ್ರೆಸ್ ಸವಾಲಾಗಿ ತೆಗೆದುಕೊಂಡು ಭರ್ಜರಿ ಪ್ರಚಾರ ಕಸರತ್ತು ನಡೆಸಿದ್ದರು. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, MLC ಅನಿಲ್ ಕುಮಾರ್ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್, ಜೆಡಿಎಸ್ ಮುಖಂಡ CMR ಶ್ರೀನಾಥ್ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ದು ಪರೋಕ್ಷ ಕಾಳಗವೇ ನಡೆದಿತ್ತು. ಜೆಡಿಎಸ್ ಮುಖಂಡ CMR ಶ್ರೀನಾಥ್ ಮಾತನಾಡಿ, ಇದು ರೈತರ ಗೆಲುವಾಗಿದ್ದು ಮುಂದಿನ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ದಿಕ್ಸೂಚಿಯೇ ಆಗಿದೆ. ಟಿಕೆಟ್ ವಿಚಾರದಲ್ಲಿ ಗೊಂದಲ ಮಾಡಿಕೊಳ್ಳದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕೆಂದು ತಿಳಿಸಿದರು. ನೀವೆಲ್ಲ ನೋಡಿರ್ಬೋದು, ಈ ಒಂದು ಸೊಸೈಟಿಯಲ್ಲಿ ಯಾರು JDS ಮತ್ತು ಬಿಜೆಪಿ ಬೆಂಬಲಿತ ಒಂದು ಮತದಾರರಿದ್ರು ಅವರನ್ನ ಸರಿಸುಮಾರು 220 ಮತದಾರರನ್ನ ವೋಟರ್ಸ್ನ ಆಡಳಿತ ಯಂತ್ರ ಬಳಸ್ಕೊಂಡು, ಸರ್ಕಾರ ಬಳಸ್ಕೊಂಡು ಅವರ ಆಡಳಿತ, ಅವ್ರ ವೋಟರ್ ಮತ ಕಲಿಸುವಂಥ ಕೆಲಸ, ಅವ್ರ ಮತ ಚಲಾವಣೆ ಮಾಡೋಕ್ಕಾಗದಂಥ ಸ್ಥಿತಿ ನಿರ್ಮಾಣ ಮಾಡಿದ್ರು. ಜೊತೆಗೆ ಅವರ ಅಭ್ಯರ್ಥಿಗಳಿಲ್ಲದೆ ನಮ್ಮಲ್ಲಿರ್ತಂಥ ಅಭ್ಯರ್ಥಿಗಳನ್ನ ಅವರು ಸೀಟ್ ಕೊಡ್ತಂತ ಆಮಿಷ ಒಡ್ಡಿ, ಹಣ ಆಮಿಷ ಒಡ್ಡಿ, ಜೊತೆಗೆ ಸರ್ಕಾರ ಮತ್ತು ಆಡಳಿತ ಯಂತ್ರ ಬಳಸ್ಕೊಂಡು ಅಲ್ಲಿ ಅಭ್ಯರ್ಥಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ,
PLD ಬ್ಯಾಂಕ್ ನಿರ್ದೇಶಕ ಚಿಕ್ಕ ಹಾಸಾಳ ಮಂಜುನಾಥ್ ಗೌಡ, ಎರಡೂ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಮುಂತಾದವರಿದ್ದು ನೂತನ ನಿರ್ದೇಶಕರನ್ನು ಅಭಿನಂದಿಸಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಹಿಂಬದಿಯಲ್ಲಿ ಕುಳಿತಿದ್ದ ಹಾದಿಗೆರೆ ಗ್ರಾಮದ 55 ವರ್ಷದ ವ್ಯಕ್ತಿ ಸರ್ದಾರ್ ಖಾನ್ ಮೃತಪಟ್ಟಿರುವ ದಾರುಣ ಘಟನೆ ಕಸಬಾ ಹೋಬಳಿಯ ದೊಡ್ಡಗಂಜೂರು ಬಳಿ ಭಾನುವಾರ ರಾತ್ರಿ ನಡೆದಿದೆ. ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಹಿಂಬದಿಯಲ್ಲಿ ಕುಳಿತಿದ್ದ ಹಾದಿಗೆರೆ ಗ್ರಾಮದ 55 ವರ್ಷದ ವ್ಯಕ್ತಿ ಸರ್ದಾರ್ ಖಾನ್ ಮೃತಪಟ್ಟಿರುವ ಘಟನೆ ಕಸಬಾ ಹೋಬಳಿಯ ದೊಡ್ಡಗಂಜೂರು ಬಳಿ ಭಾನುವಾರ ರಾತ್ರಿ ನಡೆದಿದೆ. ಮೃತ ವ್ಯಕ್ತಿ ಹಾದಿಗೆರೆ ಗ್ರಾಮದ ಮಸೀದಿಯಲ್ಲಿ ಮೌಜನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು 55 ವರ್ಷದ ಸರ್ದಾರ್ ಖಾನ್ ಎಂದು ಗುರುತಿಸಲಾಗಿದೆ. ದ್ವಿಚಕ್ರ ವಾಹನ ಓಡಿಸುತ್ತಿದ್ದ ಮೊಹಮ್ಮದ್ ನ್ಯಾಮತ್ ಉಲ್ಲಾ ಖಾನ್ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಇರುವ ಮಸೀದಿಯಲ್ಲಿ ಧರ್ಮಗುರುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಸಾವನ್ನಪ್ಪಿದ ವ್ಯಕ್ತಿ ಮತ್ತು ಮೊಹಮ್ಮದ್ ನ್ಯಾಮತ್ ಉಲ್ಲಾ ಖಾನ್ ಇಬ್ಬರು ಕೆಲಸದ ನಿಮಿತ್ತ ಹಾದಿಗೆರೆ ಗ್ರಾಮದಿಂದ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಶ್ರೀನಿವಾಸಪುರ ರಸ್ತೆ ಕಡೆಗೆ ಹೋಗುವ ಸಂದರ್ಭದಲ್ಲಿ ಹಿಂಬದಿಯಿಂದ ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಾಗ ಇಬ್ಬರು ಕೆಳಗೆ ಬಿದ್ದಿದ್ದು, ಹಿಂಬದಿ ಕೂತಿದ್ದ ಸರ್ದಾರ್ ಖಾನ್ ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ದಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೊಹಮ್ಮದ್ ನ್ಯಾಮತ್ ಉಲ್ಲಾ ಖಾನ್ ಅವರಿಗೆ ಗಾಯಗಳಾಗಿ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ SNR ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತ ಮಾಡಿ ಕಾರು ಸ್ಥಳದಿಂದ ಪರಾರಿಯಾಗಿದೆ. ಅಪಘಾತವಾಗಿ 1 ಗಂಟೆಯಾದರೂ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದ ಕಾರಣ ಸ್ಥಳೀಯ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಘಟನಾ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ದೇಶದ ಅಭಿವೃದ್ಧಿಯ ಕೊಂಡಿಯಾಗಿರುವ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ವಿಶೇಷ ಗಮನ ಹರಿಸಿದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರ ರಾಷ್ಟ್ರೀಯ ಹೆದ್ದಾರಿ 234 ಸ್ಥಿತಿ ಶೋಚನೀಯವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಮೂಲಕ ಚಿಂತಾಮಣಿ ಮಾರ್ಗದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 234 ರಾಷ್ಟ್ರೀಯ ಹೆದ್ದಾರಿ ಸ್ಥಿತಿ ಶೋಚನೀಯವಾಗಿದ್ದು, ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಕಿರಿಕಿರಿ ಅನುಭವಿಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಬೇಕು. ಆದರೆ ಇಲ್ಲಿ ಪರಿಸ್ಥಿತಿ ಮಾತ್ರ ತದ್ವಿರುದ್ಧವಾಗಿದೆ.
ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರುಪಯುಕ್ತ ಗಿಡ ಗಂಟೆಗಳು ಬೆಳೆದು ನಿಂತಿದೆ. ಜೊತೆಗೆ ಚರಂಡಿಯ ನೀರು ಹೆದ್ದಾರಿಗೆ ಹರಿಯುತ್ತಿದ್ದರೂ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ವೀರಾಪುರದ ರೈಲ್ವೆ ಕೆಳಸೇತುವೆಯ ಸ್ಥಿತಿ ಮಾತ್ರ ದಯನೀಯವಾಗಿದ್ದು, ಫುಟ್ಪಾತ್ ಮಾರ್ಗದ ಚರಂಡಿ ಹೊದಿಕೆ ಕಿತ್ತು ಹೋಗಿದ್ದು, ಯಾರಾದರೂ ರಾತ್ರಿ ವೇಳೆ ಈ ಮಾರ್ಗದಲ್ಲಿ ಸಂಚರಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಮೂಲಕ ಚಿಂತಾಮಣಿ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ದುರಂತವೇ ಸರಿ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ವಿಚಾರದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಿತಿಗತಿಗಳನ್ನು ಗಮನಹರಿಸಬೇಕು. ಆದರೆ ಇಲ್ಲಿ ಮಾತ್ರ ಯಾರೂ ಕೇಳುವವರೇ ಇಲ್ಲ. ಏನಾದರೂ ಅಪಾಯ ಅಥವಾ ಅಪಘಾತ ಸಂಭವಿಸಿದರೆ ಹೊಣೆಗಾರರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲದಂತಾಗಿದೆ. ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ಮುಖ್ಯಸ್ಥರಾಗಿರುವ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಅವ್ಯವಸ್ಥೆಯ ಆಗರವಾಗಿರುವ ಹೆದ್ದಾರಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಗಮನ ಹರಿಸುವರೇ ಕಾದು ನೋಡಬೇಕಾಗಿದೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಜನಗಣತಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಚಾಲನೆ ಪಡೆಯಲಿದೆ ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಜನಗಣತಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಚಾಲನೆ ಪಡೆಯಲಿದೆ ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು. ಚಿಂತಾಮಣಿ ನಗರಸಭೆಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಗಣತಿ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಗಣತಿ ಕಾರ್ಯಕ್ಕೆ ನಗರ ಪ್ರದೇಶ ಮತ್ತು ಗ್ರಾಮಾಂತರ ಎಂದು ವಿಭಜಿಸಲಾಗಿದೆ. ನಗರಕ್ಕೆ ಪೌರಾಯುಕ್ತರು ಹಾಗೂ ಗ್ರಾಮಾಂತರಕ್ಕೆ ತಹಸೀಲ್ದಾರ್ ಮುಖ್ಯಸ್ಥರಾಗಿರುತ್ತಾರೆ ಎಂದರು. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಮಾಹಿತಿ ನೀಡಲು ಅವಕಾಶವಿದೆ. ಸಾರ್ವಜನಿಕರು ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಕುಟುಂಬದ ವಿವರಗಳನ್ನು ದಾಖಲಿಸಬಹುದು. 15ರ ನಂತರ ಬಿಎಲ್ಒ ಹಾಗೂ ಗಣತಿದಾರ ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. 200 ಮನೆಗಳಿಗೆ ಒಂದೊಂದು ಬ್ಲಾಕ್ನಂತೆ 140 ಬ್ಲಾಕ್ಗಳನ್ನು ಸ್ಥಾಪಿಸಲಾಗಿದೆ. ನಗರದ ಪ್ರತಿ ಬ್ಲಾಕ್ಗೆ ಒಬ್ಬರಂತೆ ಒಟ್ಟು 140 ಬಿಎಲ್ಒಗಳನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ದಿನ ರಾಷ್ಟ್ರವ್ಯಾಪ್ತಿ 2027ರ ಜನಗಣತಿ ನಡೀತಾ ಇದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತಾಧಿಕಾರಿಗಳ ಒಂದು ಆದೇಶದಂತೆ ಚಿಂತಾಮಣಿ ನಗರದಲ್ಲೂ ಸಹ ಜನಗಣತಿ 2027ನ್ನ ಈಗಾಗಲೇ ನಾವು ಆರಂಭಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲಿ ಚಿಂತಾಮಣಿಗೆ 2 ಚಾರ್ಜ್ ಇರುತ್ತೆ. ಗ್ರಾಮಾಂತರ ವ್ಯಾಪ್ತಿಗೆ ಮಾನ್ಯ ತಹಸೀಲ್ದಾರ್ ಅವರು ಇರ್ತಾರೆ. ನಗರ ವ್ಯಾಪ್ತಿಗೆ ಚಾರ್ಜ್ ಆಫೀಸರ್ ಆಗಿ ನಾನು, ಅಂದರೆ ಕಮಿಷನರ್, ಮುನ್ಸಿಪಲ್ ಕಮಿಷನರ್ ಆದ ನಾನು ಚಾರ್ಜ್ ಆಫೀಸರ್ ಆಗಿರ್ತೀನಿ. ಟೋಟಲ್ ಆಗಿ ನಮ್ಮ ನಗರದಲ್ಲಿ 140 ಬ್ಲಾಕ್ಸ್ ಅನ್ನ ನಾವು ಮಾಡಿದ್ವಿ. ಬ್ಲಾಕ್ಸ್ ಅಂದರೆ 200 ಮನೆಗೆ ಒಂದೊಂದು ಬ್ಲಾಕ್ ತರ ಮಾಡಿಕೊಂಡು ಸೆನ್ಸಸ್ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ BLOs ಇರ್ತಾರೆ. ಒಟ್ಟು 140 BLOs ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸನ್ನು ಇದನ್ನ ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ, ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿದ್ದಾರೆ. ಪಬ್ಲಿಕ್ಗೆ ac.census.gov.in, ಐ ರಿಪೀಟ್ ac.census.gov.in ನೀವು ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನ ನೀವು ಸೆನ್ಸಸ್ ಅನ್ನ ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ BLOs ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂಥ ಮಾಹಿತಿಗಳನ್ನ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗಾಗಲಿ ಬೇರೆಂದಕ್ಕಾಗಲಿ ನಾವು ಶೇರ್ ಮಾಡೋದಿಲ್ಲ, ಗೋಪ್ಯವಾಗಿಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಜನಕಲ್ಯಾಣ ಭಾರತ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ
ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೆದಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡಿಕೊಂಡಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿಂದ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರೆಲ್ಲ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಜನಗಣತಿಗಾಗಿ ಸಾರ್ವಜನಿಕರು ನೀಡುವ ಮಾಹಿತಿಯು ಅತ್ಯಂತ ಗೌಪ್ಯವಾಗಿರುತ್ತದೆ. ಮಾಹಿತಿಯನ್ನು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ಅಥವಾ ಇತರ ಉದ್ದೇಶಗಳಿಗಾಗಲಿ ಬಳಸಲಾಗುವುದಿಲ್ಲ. ಇದು ಕೇವಲ ರಾಷ್ಟ್ರದ ಅಭಿವೃದ್ಧಿ ಮತ್ತು ಯೋಜನೆಗಳನ್ನು ರೂಪಿಸಲು ಮಾತ್ರ ಬಳಸಲ್ಪಡುತ್ತದೆ ಎಂದು ಸ್ಪಷ್ಟಪಡಿಸಿದರು. ಜನಗಣತಿ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ತಮ್ಮ ಮನೆಗೆ ಬರುವ ಗಣತಿದಾರರಿಗೆ ನಿಖರವಾದ ಮಾಹಿತಿ ನೀಡಿ ಸಹಕರಿಸಬೇಕು. ಗಣತಿದಾರರಿಗೆ ಐಡಿ ಕಾರ್ಡ್ ಹೊಂದಿರುತ್ತಾರೆ. ಈಗಾಗಲೇ ಬಸ್ ನಿಲ್ದಾಣ ಮತ್ತು ನಗರದ ವಿವಿಧ ವಾರ್ಡ್ನಲ್ಲಿ ಆಟೋ ಅನೌನ್ಸ್ಮೆಂಟ್ ಮೂಲಕ ಜಾಗೃತಿ ಮೂಡಿಸಲಿದ್ದಾರೆ ಎಂದು ತಿಳಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕಿನ ರಾಸ್ಚೆರುವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಗ್ರಾಣಂಪಲ್ಲಿಯಿಂದ ರಾಸ್ಚೆರುವು ಹಾಗೂ ಚಾಕವೇಲು ಗ್ರಾಮದವರೆಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯೇ ಗುರಿ. ಬಿಳ್ಳೂರಿನಿಂದ ಚಾಕವೇಲುವರೆಗಿನ ರಸ್ತೆ ಅಭಿವೃದ್ಧಿಗೆ 18 ಕೋಟಿ ವಿನಿಯೋಗಿಸಲಾಗುತ್ತಿದೆ ಎಂದರು. ಚಾಕವೇಲು ಗ್ರಾಮದ ವ್ಯಾಪ್ತಿಗೆ 5 ಕೋಟಿ, ಬಿಲ್ಲೂರಿನಿಂದ ಉಗ್ರಾಣಂಪಲ್ಲಿವರೆಗೆ 3.5 ಕೋಟಿ, ರಾಸ್ಚೆರುವು ಮಾರ್ಗಕ್ಕೆ 4.5 ಕೋಟಿ ಹಾಗೂ ಇತರೆ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗಾಗಿ 4.75 ಕೋಟಿ ಅನುದಾನ ಮೀಸಲಿಡಲಾಗಿದೆ. ರಸ್ತೆಗಳ ಅಭಿವೃದ್ಧಿಗೆ ಸರಿಯಾದ ಅನುದಾನ ಸಿಗದೆ ಸಾರ್ವಜನಿಕರು ತೊಂದರೆ ಅನುಭವಿಸಿದ್ದರು. ಈಗ ಸರ್ಕಾರ ಗರಿಷ್ಠ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಕ್ಷೇತ್ರದಲ್ಲಿ 75% 80% ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಾಪುರ ಗೇಟ್ ತಿರುವಿನಲ್ಲಿ ಕಾರು ಬೈಕ್ಗೆ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ 3 ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿದ ದಾರುಣ ಘಟನೆ ನಡೆದಿದೆ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಾಪುರ ಗೇಟ್ ತಿರುವಿನಲ್ಲಿ ಕಾರು ಬೈಕ್ಗೆ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ 3 ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ವಿನೋಬಾ ಕಾಲೋನಿಯ ಅಲ್ಲಬಕಾಶ್, ಹರ್ಷ, ವೆಂಕಟಗಿರಿ ಕೋಟೆಯ ರಂಜಿತ್ ಗಾಯಗೊಂಡವರಾಗಿದ್ದು, 3 ಬೈಕ್ನಲ್ಲಿ ನಗರದಿಂದ ಬೆಂಗಳೂರು ರಸ್ತೆಯಲ್ಲಿ ಹೋಗುತ್ತಿದ್ದರು. ನೇರವಾಗಿ ಹೋಗುತ್ತಿದ್ದವರು ಚಾಪುರ ಗೇಟ್ ಬಳಿ ಯಾವುದೇ ಮುನ್ಸೂಚನೆ ನೀಡದೆ ಬಲಗಡೆಗೆ ತಿರುಗಿಸಿದ್ದಾರೆ. ಹಿಂದುಗಡೆಯಿಂದ ಬರುತ್ತಿದ್ದ ಕಾರಿನ ಚಾಲಕ ತಪ್ಪಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಡಿಕ್ಕಿ ಹೊಡೆದಿದೆ. 3 ಬೈಕ್ ಸಮೇತ ಕೆಳಗೆ ಬಿದ್ದಿದ್ದಾರೆ. ಕೈಕಾಲುಗಳು ತೀವ್ರವಾದ ಗಾಯಗಳಾಗಿವೆ. ಒಬ್ಬನಿಗೆ ಕಾಲುಗಳು ಕಟ್ಟಾಗಿದ್ದವು. ರಸ್ತೆಯಲ್ಲಿ ನರಳಾಡುತ್ತಿದ್ದ ದೃಶ್ಯ ಕರುಣಾಜನಕವಾಗಿತ್ತು. ಗಾಯಾಳುಗಳನ್ನು ಕೂಡಲೇ ಕಾರಿನಲ್ಲಿದ್ದವರು ಹಾಗೂ ಸ್ಥಳೀಯರು ಸೇರಿ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂವಿಜೆ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿ ದಂಡ ಹಾಕುತ್ತಿದ್ದರು. 3 ಅಪ್ರಾಪ್ತ ಬಾಲಕರು ಒಂದೇ ಬೈಕ್ನಲ್ಲಿ ಈಜಾಡಲು ತೆರಳುತ್ತಿದ್ದರು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಕೈವಾರ ಹೊರ ಠಾಣೆಯ ಪೊಲೀಸರು ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರ್ಬೇಕಾದ್ರೆ ಹುಡುಗರು ಆ ಕಡೆ ಇದ್ದವರು 3 ಜನ ತ್ರಿಬಲ್ ಡ್ರೈವ್ ಗಾಡಿಯಲ್ಲಿ ಬಂದರು.
ಆ 3 ಜನ ಏನ್ ಮಾಡಿದ್ರು, ಸಡನ್ ಆಗಿ ನಾವು ಮಾಮೂಲಿ ಒಂದು 80ರಿಂದ 100 ಒಳಗಡೆ ಸ್ಪೀಡಲ್ಲಿ ಇದ್ವಿ. ಸಡನ್ ಆಗಿ ಆ ಕಡೆಯಿಂದ ಈ ಕಡೆ ತಿರುವು ತಗೊಂಡಿದ ತಕ್ಷಣ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆದ್ರೂ ನಮ್ಗೆ ತರ್ಚ್ಕೊಂಡೋಗಿ ನಾವು ಆ ಕಡೆ ಬಿದ್ದೋದು. ಸೊ ಹುಡುಗರು ಇಲ್ಲಿ ಬಿದ್ದೋದು ಇಷ್ಟೇ. ಅವರು ಸ್ಪೀಡ್ ಒಂದನೇದು ಹೈವೇ ಅಲ್ವಾ, ಅವ್ರು ಹೆಂಗ್ ಕಟ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇಲ್ಲ, ಸಡನ್ ಆಗಿ ತಿರುಗಿಸ್ಬಿಟ್ರು ಅಷ್ಟೇ. ಅದರಿಂದಾಗಿ ಈ ತರ ಆಯ್ತು. ಆಂಬುಲೆನ್ಸ್ ಎಷ್ಟೊತ್ತು ಬಂತು? ಅರ್ಧ ಗಂಟೆ ಕಾಯ್ಬೇಕಾಯ್ತು ಆಂಬುಲೆನ್ಸ್ಗೆ ಅಂತ. ಏನಿಲ್ಲ ಸರ್, ಆಂಬುಲೆನ್ಸ್ ಒಂದು 15-20 ನಿಮಿಷದೊಳಗಡೆ ಆಂಬುಲೆನ್ಸ್ ಬಂತು, ತಗೊಂಡು ಹೋಗಿದ್ದಾರೆ ಗಾಯಾಳುಗಳನ್ನ. ಮೊದಲನೇದಾಗಿ ನಮ್ಮ ವೆಹಿಕಲ್ಗಿಂತ ಇಂಪಾರ್ಟೆಂಟ್ ಜೀವಗಳು. ಅವ್ರಿಗೆಲ್ಲ ಅನುಕೂಲ ಆಗಲಿ, ಒಳ್ಳೇದು ಮಾಡಲಿ, ಅವ್ರಿಗೆ ತೊಂದರೆ ಇಲ್ದಂಗೆ ಅನುಕೂಲ ಆದರೆ ನಮ್ಗೆ ಅಷ್ಟೇ ಸರ್. ನಿಮ್ಮ ಯಾರಿಗೂ ನೀವು ಎಷ್ಟು ಜನ ಇದ್ದೀರಿ? ಸರ್ ನಾವು 3 ಜನ ಇದ್ದೀವಿ, ನಾವು ನಮ್ಮ ಡ್ರೈವರು ನಮ್ಮ ಮಾವ 3 ಜನ ಇದ್ದೀವಿ ಸರ್. ಯಾರಿಗೇನಾಗಿಲ್ಲ? ಯಾರಿಗೂ ಏನಾಗಿಲ್ಲ, ಕಾಲನ್ನು ಒಂಚೂರು ನೋವಾಗ್ತಾ ಇದೆ, ಅದನ್ನ ತೋರಿಸ್ಕೊಂಡು. ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದಿಂದ 75 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದ ಗಾಯತ್ರಿ ದೇವಸ್ಥಾನದ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿತ್ತು. ಪೋಸ್ಟ್ ಅಂತ ಹೆಸರನ್ನ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವರು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದಿಂದ 75 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದ ಗಾಯತ್ರಿ ದೇವಸ್ಥಾನದ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತ್ಯನಾರಾಯಣ ಸ್ವಾಮಿ ಮಾತನಾಡಿ ಹಿರಿಯ ನಾಗರಿಕರ ಆರೋಗ್ಯದ ಮಹತ್ವದ ಬಗ್ಗೆ ವಿವರಿಸಿದರು. 75 ವರ್ಷ ಮೇಲ್ಪಟ್ಟವರು ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳಬೇಕು. ಎಣ್ಣೆಯಲ್ಲಿ ತಯಾರಿಸಿದ ಆಹಾರವನ್ನು ಕಡಿಮೆ ಸೇವಿಸಬೇಕು. ಹೆಚ್ಚು ಎಣ್ಣೆ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಕಾರಕ. ದಿನಕ್ಕೆ 2 ಬಾರಿ ಸರಳ ಆಹಾರ ಸೇವಿಸುವುದು ಉತ್ತಮ. ಚಿಕನ್, ಮಟನ್ ಹಾಗೂ ಎಣ್ಣೆಯ ಆಹಾರ ಜಾಸ್ತಿ ಸೇವಿಸಿದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು ಎಂದು ಹೇಳಿದರು. ಜೊತೆಗೆ ದಿನನಿತ್ಯ ವ್ಯಾಯಾಮದ ಅಗತ್ಯವನ್ನು ಹೇಳಿದರು. ಏನಾಗ್ತಾ ಇದೆ ಅಂತಂದ್ರೆ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ 1 ಗಂಟೆವರೆಗೂ ಊಟ ಮಾಡ್ತೀವಿ. ನಮ್ಮ ಶರೀರಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾವಾಗ ಊಟ ಮಾಡ್ಬೋದು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಊಟ ಮಾಡಿದ ತಕ್ಷಣ ಏನಾಗುತ್ತೆ, ಡೈಜೆಷನ್ ಸ್ಟಾರ್ಟ್ ಆಗಬೇಕು, ಅದಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಅದೇ ಬದಲು ತಿಂತಾ ಇದ್ರೆ ಅದಕ್ಕೆ ಅರ್ಥನೇ ಆಗೋದಿಲ್ಲ. ಒಂದು ಫಿಕ್ಸ್ಡ್ ಶೆಡ್ಯೂಲ್ ಮಾಡ್ಕೋಬೇಕು. ಬೆಳಗ್ಗೆ ಒಂದ್ಸಲ. ಸಂಘದ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ ಹಿರಿಯರು ಮನೆಯಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯಬೇಕು. ಮೊಬೈಲ್ ವ್ಯಸನವನ್ನು ಕಡಿಮೆ ಮಾಡಿ ಮಕ್ಕಳ ಜೊತೆ ಆಟವಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತದೆ ಎಂದು ಸಲಹೆ ನೀಡಿದರು. ಕೆವಿ ನಾರಾಯಣಸ್ವಾಮಿ ಮಾತನಾಡಿ ನಿವೃತ್ತ ನೌಕರರ ಸಂಘವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಂಘಕ್ಕೆ ದೊಡ್ಡ ಕಚೇರಿ ನಿರ್ಮಾಣ ಮಾಡಿದರೆ ಸದಸ್ಯರಿಗೆ ಆರೋಗ್ಯ ಹಾಗೂ ಇತರ ಮಾಹಿತಿಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ 75 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡ್ರೋನ್ ಕ್ಯಾಮೆರಾ ಇದೆ ಅಂತ ಎಲ್ಲೆಂದರಲ್ಲಿ ಹಾರಿಸಲು ಸಾಧ್ಯವಿಲ್ಲ. ಡ್ರೋನ್ ಹಾರಿಸಲು ಬೇಕಿದೆ ಪರವಾನಗಿ. ಡ್ರೋನ್ ಹಾರಿಸುವ ತರಬೇತಿ ಜೊತೆಗೆ ಪರವಾನಗಿ ನೀಡುವ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಸಂಪರ್ಕಿಸಲು ಸಂಸ್ಥೆ ಮನವಿ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ. ಏಪ್ರಿಲ್ ತಿಂಗಳಿನಲ್ಲಿ ಆಸ್ತಿ ತೆರಿಗೆ ಪಾವತಿಸುವವರಿಗೆ 5% ರಿಯಾಯಿತಿ. ಸದ್ಬಳಕೆ ಮಾಡಿಕೊಳ್ಳಲು ಪೌರಾಯುಕ್ತ ಚಲಪತಿ ನಾಗರಿಕರಿಗೆ ಮನವಿ. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ. 12 ಸ್ಥಾನಗಳಲ್ಲಿ ಶೂನ್ಯ ಸಾಧನೆ ಮಾಡಿದ ಕಾಂಗ್ರೆಸ್ 12ಕ್ಕೆ 12 ಸ್ಥಾನ ಎನ್ಡಿಎ ಮೈತ್ರಿ ಬೆಂಬಲಿಗರ ಪಾಲು. ಆಡಳಿತಾರೂಢ ಕಾಂಗ್ರೆಸ್ಗೆ ಮುಖಭಂಗ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.